ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಈಗಲೇ ಹನುಮಂತು ಮನೆಗೆ ಹೋಗಿ ಅದ್ ಹೇಗೆ ಆ ಪಾರ್ವತಿನ ವಾಪಸ್ ಕರ್ಕೊಂಡ್ ಬರ್ತಾನೋ ನಾನು ನೋಡ್ತೀನಿ. ಹಾ, ನಾನು ಜನನಿಗೆ ದಾಮಿನಿ ಹತ್ರ ಇರಕ್ಕೆ ಹೇಳ್ಬಿಡ್ತೀನಿ. ಅದು ನೀನು ಅಲ್ಲಿಂದ ಎದ್ದು ಬಂದು ಒಳ್ಳೆ ಕೆಲಸ ಮಾಡಿದೆ. ಎಲ್ಲಿ ರಘುವಪ್ಪ ಅವ್ರ ಜೊತೆ ಆಡೋಕೆ ಒಪ್ಕೊಂಡಂಗೆ ಅಖಿಲಮ್ಮನವ್ರ ಜೊತೆ ಆಡೋದಕ್ಕೆ ಒಪ್ಕೊಂಡ್ಬಿಡ್ತೀವಿ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಸದ್ಯ ದೇವ್ರ ದೊಡ್ಡವ್ರು ನೀವು ಒಳ್ಳೆ ಬುದ್ಧಿ ಕೊಟ್ಟು ಅಲ್ಲಿಂದ ಎದ್ದು ಬರೋ ಹಂಗೆ ಮಾಡ್ದ. ಅರೋ ಅಖಿಲಮ್ಮನವ್ರ ಜೊತೆ ಆಡೋದಕ್ಕೆ ಒಪ್ಕೊಳ್ಳೇಬೇಡ. ಅವ್ರ ಜೊತೆ ಆಡೋವಾಗಲೇ ನನಗೆ ಮನಸ್ಸಿರಲಿಲ್ಲ. ಈಗ ಅಖಿಲಮ್ಮನವ್ರ ಎದುರುಗಡೆ, ಅದು ಎದುರಾಳಿಯಾಗಿ ಬೇಡವೇ ಬೇಡ. ನನಗೆ ಗೊತ್ತಿತ್ತು ಹನುಮಂತು, ನೀನು ಇಲ್ಲಿ ಬಂದು ಇದೇ ಮಾತಾಡ್ತೀಯ ಅಂತ. ಅಲ್ಲ ಹನುಮಂತು, ನಿನ್ನ ಮಗಳು ನನ್ನ ಜೊತೆ ಆಡ್ಬೋದು, ಆದರೆ ನನ್ನ ಹೆಂಡತಿ ಜೊತೆ ಎದುರಾಳಿಯಾಗಿ ಆಡಬಾರ್ದ ಅಂದರೆ ಏನು? ನಿನಗೆ ನಿನ್ನ ಅಖಿಲಮ್ಮನ ಬಗ್ಗೆ ಗ್ರೇಟ್ ಫೀಲಿಂಗು, ಹಾಗಾದ್ರೆ ನನ್ನ ಬಗ್ಗೆ ಏನೂ ಇಲ್ವಾ? ಅಯ್ಯೋ, ನೀವು ಅರಸನಕೋಟೆ ಯಜಮಾನರು, ನಿಮ್ಮ ಬಗ್ಗೆ ನನಗೆ ಗೌರವ ಹೆಂಗೆ ಕಮ್ಮಿ ಆಗುತ್ತೆ ಅಪ್ಪಂತೆ? ಅದೇ ಅಖಿಲಮ್ಮನವ್ರ ಬಗ್ಗೆ ಎಷ್ಟು ನನಗೆ ಗೌರವ ಇದೆಯೋ ನಿಮ್ಮ ಬಗ್ಗೆನೂ ಅಷ್ಟೇ ಗೌರವ ಇದೆ ಅಪ್ಪರೇ. ಹಾಗಾದರೆ ನನ್ನ ಹೆಂಡತಿ ಏನು ಹುಲಿನ ಸಿಂಹನ? ನಿನ್ನ ಮಗಳು ನನ್ನ ಹೆಂಡತಿ ಜೊತೆ ಆಡಿದ್ರೆ ಅವಳನ್ನೇನು ತಿನ್ಬಿಡ್ತಾಳ? ಅಯ್ಯೋ, ಅದು ಹಾಗಲ್ಲ ಅಪ್ಪರೇ. ಹಾಗಾದರೆ ಪಾರ್ವತಿ ನನ್ನ ಜೊತೆ ಆಡ್ದಾಗೆ ಅಖಿಲ ಜೊತೆ ಆಡ್ಲಿ ಬಿಡು. ಅಲ್ಲ ಮಾವ. ಪಾರ್ವತಿ, ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ಆದಿತ್ಯ, ನಿಮ್ಮಮ್ಮ ಕರಿತಿದ್ದಾಳ, ಹೋಗಪ್ಪ. ಪ್ರೀತು, ಹೌದು, ನಾನು ಹನುಮಂತು ಮನೆಯಲ್ಲಿದ್ದೀನಿ. ಹನುಮಂತು ಮನೆ ಮುಂದ್ಗಡೆ ಬಾ ನೀನು. ಓಕೆ. ಅಪ್ಪ, ಅಮ್ಮ. ಹೌದಪ್ಪ, ಹೋಗು. ಏನ್ ಬರೋದಕ್ಕೆ ಹೇಳಿದ್ರಿ? ಆದಿನೂ ಬಂದ್ಬಿಡ್ಲಿ, ನಿಮ್ಮಿಬ್ಬರಿಗೂ ಒಟ್ಟಿಗೆ ಹೇಳ್ತೀನಿ. ಕಣಿ, ಅಮ್ಮ ಎಲ್ಲೋ? ಹೊರಗಡೆ ಹೋದ್ರು ಬಾವ. ಅಮ್ಮ, ಏನೋ ಮಾತಾಡ್ಬೇಕು ಅಂತ ಬರದಿಕ್ಕೆ ಹೇಳಿದ್ರಂತೆ. ಹೌದಪ್ಪ, ನಿಮ್ಮಿಬ್ಬರಿಗೂ ಒಂದು ಇಂಪಾರ್ಟೆಂಟ್ ಕೆಲಸ ಕೊಡೋದಿತ್ತು, ಅದಕ್ಕೋಸ್ಕರ ಬರಕ್ಕೆ ಹೇಳಿದೆ. ಪ್ರೀತು, ನಿನ್ನ ನಂಬರ್ಗೆ ಒಂದು ಅಡ್ರೆಸ್ಸನ್ನು ಫಾರ್ವರ್ಡ್ ಮಾಡಿದ್ದೀನಿ, ನೋಡು. ಎಸ್ ಮ್ಯಾಮ್. ರಾಮಲಿಂಗಪ್ಪ, ಡೋರ್ ನಂಬರ್ 21, 8ನೇ ಅಡ್ಡ ರಸ್ತೆ, ವಿಶ್ವೇಶ್ವರಯ್ಯ ಲೇಔಟ್. ಆದಿ, ಆ ಅಡ್ರೆಸ್ಗೆ ನಿನ್ನ ತಮ್ಮನ ಕರ್ಕೊಂಡು ಹೋಗು. ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಾದ ಮೇಲೆ ನನಗೊಂದು ಫೋನ್ ಮಾಡಿ ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಹೊರಡಿ. ಅಲ್ಲ ಮ್ಯಾಮ್, ಅಮ್ಮನ ಬಗ್ಗೆ ಒಂದು ಸ್ವಲ್ಪನಾದರೂ ನಂಬಿಕೆ ಇದ್ದರೆ ಬೇರೆ ಯಾವ ಪ್ರಶ್ನೆನೂ ಮಾಡದೆ ಹೋಗಿ ಬನ್ನಿ. ಪ್ರೀತು, ಬಾ ಹೋಗೋಣ. ನನ್ನ ಪಾಲಿನ ರಾಮ ಲಕ್ಷ್ಮಣರು. ತನ್ನಿಬ್ರು ಮಕ್ಕಳನ್ನ ಈ ಅಖಿಲ ಎಲ್ಲಿ ಕಳಿಸ್ತಿದ್ದಾಳೆ? ಈ ರತ್ನವೇಣಿನ ನಂಬ್ಕೊಂಡು ರಜಾ ಹಾಕಿದಕ್ಕೆ ಗಾಳಿ ಏನಾದ್ರೂ ನನ್ನ ವಿರುದ್ಧ ಬೀಸೋಕ್ ಶುರುವಾಗಿದ್ಯಾ? ಅಲ್ಲ,
ಅಯ್ಯೋ ಇಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿ ಅಖಿಲ ಮೇಡಮ್ ಅವರು ಅವ್ರ ಮಕ್ಕಳನ್ನ ಎಲ್ಲಿ ಕಳ್ಸಿದಾರೆ ಅಂತ ಹೋಗಿ ಕೇಳಿ. ಅಯ್ಯೋ ಅದನ್ನ ಕಟ್ಕೊಂಡು ನಾವೇನ್ ಮಾಡೋದಿದೆ? ಅದು ಅಖಿಲ ಮೇಡಮ್ ಅವರು ಉತ್ತರ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೋಗಿ ಪ್ಲೀಸ್ ಹೋಗಿ. ಸರಿ. ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಜನನಿ ಹತ್ರ ಇರ್ಬೇಕು ನೀವು ಅಂತ ಹೇಳಿ ಬಂದಿದ್ನಲ್ಲ. ಜನನಿನೇ ಅದಕ್ಕೆ ನನ್ನನ್ನ ಇಲ್ಲಿ ಕಳ್ಸಿರೋದು. ನೀವಿಲ್ಲಿಗೆ ಬಂದು ತುಂಬಾ ಸಮಯ ಆಯ್ತಲ್ಲ. ಪಾರ್ವತಿನ ಅರಸನ ಕೋಟೆಗೆ ವಾಪಸ್ ಕರ್ಕೊಂಡ್ ಬರೋದ್ರಲ್ಲಿ ನನ್ನಿಂದ ಏನಾದರೂ ಸಹಾಯ ಆಗ್ಬೋದೇನೋ ಅಂತ ಜನನಿ ತುಂಬಾ ಯೋಚನೆ ಮಾಡ್ತಿದ್ದು. ಮಗಳಾಗಿ ಅವಳಿಗೆ ಇಂಥ ಒಳ್ಳೆ ಗುಣ ಇರಬೇಕಾದ್ರೆ ಇನ್ನು ತಾಯಿಯಾಗಿ ನನಗಿರಲ್ವಾ ಅದಕ್ಕೆ? ಇನ್ನೊಂದು, ನಾನು ದಾಮಿನಿಗೆ ಜನನಿ ಹತ್ರ ಇರಕ್ಕೆ ಹೇಳಿ ಬಂದಿದ್ದೀನಿ. ಹಾಗಾದ್ರೆ ಸರಿ. ಅದಕ್ಕೆ ಇವತ್ತು ನೀವು ನಿಮ್ಮ ದೊಡ್ಡ ಮಗನ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ನಾನು ನೋಡಿದೆ. ನಾನು ಅರಸನಕೋಟೆಗೆ ಬಂದಮೇಲೆ ಇದೇ ಮೊದಲನೇ ಸಲ ನೀವು ನಿಮ್ಮ ದೊಡ್ಡ ಮಗನ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ನಾನು ನೋಡಿದ್ದು. ನನಗಂತೂ ತುಂಬಾನೇ ಸಂತೋಷ ಆಯಿತು. ಅದಕ್ಕೆ ಮಕ್ಳಿಬ್ರು ಎಲ್ಗೋ ಕಳ್ಸಿದಾರಲ್ಲ, ಎಲ್ಲಿಗೆ? ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಏನಮ್ಮ ಪಾರ್ವತಿ, ನಿಮ್ಮ ಅತ್ತೆಯಮ್ಮ ಏನೋ ಯುದ್ಧಕ್ಕೆ ಕರೆದಿದ್ದಾಳೇನೋ ಹತ್ರ ಓಡ್ ಬಂದ್ಬಿಟ್ಟಿಯಲ್ಲ ಹೆದರ್ಕೊಂಡು. ಅದು ಬರೀ ಒಂದು ಆಟ ಅಷ್ಟೇ ತಾನೇ. ನನ್ನ ಜೊತೆ ಹೇಗೆ ಚೌಕಾಬಾರ ಆಡಿದ್ಯೋ ಅದೇ ತರ ನೀನು ಅತ್ತೆಯಮ್ಮನ ಜೊತೆ ಆಡಿದ್ರೆ ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.